ಹರೇ ಕೃಷ್ಣ. ಇವತ್ತು ನಮ್ಮ ಮನೆಗೆ ಒಬ್ಬ ಹೊಸ ಗೆಸ್ಟ್ ಬಂದಿದ್ದಾರೆ. ಅವ್ರು ಯಾರು ಅಂತೆಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ಶ್ರೀಮನ್ನಾರಾಯಣ ಅವರ ಒಂದು ಅವತಾರದ ಕಥೆನ ನಾವು ನೆನಪಿಸ್ಕೊಳ್ಳೋಣ. ಇದು ಯಾವ ಕಥೆ ಅಂದ್ರೆ ಕೂರ್ಮ ಅವತಾರದ ಕಥೆ. ಒಂದ್ ಕಾಲದಲ್ಲಿ ದೇವತೆಗಳು ಕೂಡ ಶಕ್ತಿನ ಪಡ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಹೋಗಿ ನಾರಾಯಣ ಅವ್ರ ರಿಕ್ವೆಸ್ಟ್ ಮಾಡ್ತಾರೆ. ಅವಾಗ ಅವ್ರು ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಸಮುದ್ರ ಮಂಥನ ಮಾಡ್ಬೇಕು. ಅವಾಗ ಅದ್ರಿಂದ ಒಂದು ಅಮೃತ ಬರುತ್ತೆ, ಅದರಿಂದ ನಿಮ್ಗೆ ಶಕ್ತಿ ಬರುತ್ತೆ ಅಂತ ಹೇಳುತ್ತೆ. ಅದೇ ಪ್ರಕಾರ ದೇವತೆಗಳು ರಾಕ್ಷಸರ ಜೊತೆ ಸೇರಿ ಸಮುದ್ರ ಮಂಥನ ಮಾಡ್ತಾರೆ. ಅದ್ರಲ್ಲಿ ನಾರಾಯಣ ಅವರು ಕೂರ್ಮ ಅವತಾರನ ಧರಿಸ್ತಾರೆ. ಈ ಕತೆ ಅಂದ್ರೆ ನೋಡಿ, ಇವತ್ತು ನಮ್ಗೆ ಆಮೆ ಸಿಕ್ಕಿದೆ. ನಮ್ಮ ಮನೆಯವರು ಮಾರ್ನಿಂಗ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರ ವೀಲಿಗೆ ಒಂದ್ ಸಣ್ಣ ಪುಟ್ಟ ಕಲ್ ತರ ಏನೋ ಬಂದಂತೆ ಮೂಮೆಂಟ್ ಇದ್ದಿದ್ರಿಂದ ಅವರು ಇಳಿದು ನೋಡಿದಾಗ ಅದು ಆಮೆ ಅಂತ ಗೊತ್ತಾಗಿದೆ. ಅವ್ರ ಮನೆಗೆ ತಗೊಂಡ್ ಬಂದ್ರು. ಆಕ್ಚುಲಿ ಆಮೆ ಸಿಕ್ಕರೆ ತುಂಬಾ ಒಳ್ಳೇದು, ಅದೃಷ್ಟ ಅಂತ ಎಲ್ಲ ಹೇಳ್ತಾರೆ. ಎಲ್ಲರಿಗೂ ಸಿಗಲ್ಲ. ದೇವರ ಅನುಗ್ರಹ ಇದ್ರೆ ಮಾತ್ರ ಅವೇ ನಮ್ಮನ್ನ ಹುಡ್ಕೊಂಡು ಬರ್ತವೆ ಸಂಗೀತಗಳು ಅಂತ ಒಂದು ನಂಬಿಕೆ. ಕೋಇನ್ಸಿಡೆನ್ಸ್ ಅನ್ನೋ ಗೊತ್ತಿಲ್ಲ. ಇವತ್ತೇ ನಮ್ಮ ಮನೆಗೆ ತಿರುಪತಿ ಲಡ್ಡು ಪ್ರಸಾದ ಏನಾದ್ರು ತಂದು ಕೊಟ್ಟರು. ಪೂಜೆ ಎಲ್ಲ ಆದ್ಮೇಲೆ ನಾವು ಲಡ್ಡು ಪ್ರಸಾದ ತಿಂದ್ವಿ. ಆಕ್ಚುಲಿ ಆಮೆ ಸಿಕ್ಕಿದ್ಮೇಲೆ ಅದನ್ನ ಹೊಟ್ಲೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿ ಒಳಗಡೆ ಕರ್ಕೋಬೇಕು ಅಂತ ಹೇಳ್ತಾರೆ. ನಾವು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಲಡ್ಡು ಪ್ರಸಾದ ಎಲ್ಲ ತಿಂದ್ವಿ. ನೋಡೋಣ ಇದು ಏನ್ ಮಾಡುತ್ತೆ ಅಂತೇಳಿ ಹೊಸ್ಲು ಮೇಲೆ ಇಟ್ಟಿದ್ವಿ. ನಾವು ಲಡ್ಡು ಎಲ್ಲ ತಿಂದು ನೋಡೋ ಅಷ್ಟೊತ್ತಿಗೆ ಅದು ಮನೆ ಒಳಗಡೆ ಹೋಗಿ ಒಂದ್ ಹತ್ರ ಕೂತಿತ್ತು. ಏನು ಆಮೆ ತರ ಕೆಲಸ ಮಾಡ್ತೀಯಲ್ಲ ಅಂತ ಇರ್ತಾರೆ ಕೆಲವೊಂದ್ಸರಿ. ಆದ್ರೆ ಅದ್ ನಾವು ಫೀಲ್ ಮಾಡಿರಲ್ಲ. ನಿಜವಾಗ್ಲೂ ಆಮೆ ತುಂಬಾ ಸೆನ್ಸಿಟಿವ್ ಪ್ರಾಣಿ, ತುಂಬಾ ಸೂಕ್ಷ್ಮ. ಅದು ಮೂಮೆಂಟ್ಸು ಅಷ್ಟೇನೆ ತುಂಬಾ ಸ್ಲೋ ಮೂಮೆಂಟ್ಸ್. ಅದು ಏನಾದ್ರೂ ಸ್ವಲ್ಪ ಸದ್ದು ಕೇಳಿಸಿದ್ರು ಅದು ಅದ್ರ ಶೆಲ್ ಒಳಗಡೆ ಬಚ್ಚಿಟ್ಕೊಂಡ್ಬಿಡುತ್ತೆ. ಆಮೇಲೆ ಅದ್ರ ನಡಿಗೆ ನೋಡೋಕೆನೆ ತುಂಬಾ ಕ್ಯೂಟ್ ಆಗಿರುತ್ತೆ. ತುಂಬಾ ಇಷ್ಟ ಆಗುತ್ತೆ. ಅದು ಮನೆ ತುಂಬಾ ಎಲ್ಲ ಓಡಾಡ್ತು ನೋಡಿ. ನಮ್ಮ ಮನೆ ಹತ್ರ ಎಲ್ಲ ಓಡಾಡ್ತಾ ಇತ್ತು, ಎಲ್ಲ ರೂಮ್ಗೆಲ್ಲ ಓಡಾಡ್ತು. ಅದು ಎಲ್ಲಿರುತ್ತೆ ಅಂತ ಸಡನ್ ಆಗಿ ಗೊತ್ತಾಗಲ್ವಲ್ಲ, ತುಂಬಾ ಸಣ್ಣದಿತ್ತು. ಅದಕ್ಕೋಸ್ಕರ ಯಾರಾದ್ರೂ ಗೊತ್ತಿಲ್ಲದೆ ತುಳಿದು ಏನಾದ್ರೂ ಅದಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ನಾವು ಒಂದು ಟಬ್ ತಗೊಂಡು ಅದ್ರೆಲ್ಲ ನೀರು ಹಾಕ್ಬಿಟ್ಟು ಅದನ್ನ ಹಾಕಿದ್ವಿ. ಮಾರ್ನಿಂಗ್ ನಾವು ಅದಕ್ಕೆ ಟೊಮ್ಯಾಟೊ, ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಅದೆಲ್ಲ ಹಾಕಿದ್ವಿ. ಈಗ ಒಂದೆರಡು ಮಂಡಕ್ಕಿ ಹಾಕಿದ್ವಿ. ಇದು ಸಣ್ಣ ಪ್ರಾಣಿ ಆಗಿರೋದ್ರಿಂದ ಅದು ಎಷ್ಟು ಕ್ವಾಂಟಿಟಿ ತಿಂತೋ ಇಲ್ವೋ ಅಂತಾನು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅದನ್ನು ಡಿಸೈಡ್ ಮಾಡಿಲ್ಲ ಅದನ್ನ ಮನೆಯಲ್ಲೇ ಇಟ್ಕೊಂಡು ಸಾಕೋದಾ ಅಥವಾ ಬಿಡೋದಾ ಅಂತ ಹೇಳ್ಬಿಟ್ಟು. 1-2 days ನೋಡೋಣ ಅಂತ ಇದೀವಿ. ನಿಮ್ಗೆ ಏನ್ ಅನ್ಸುತ್ತೆ? ನೀವು ಇದ್ರ ಬಗ್ಗೆ ಏನಾದ್ರೂ ಸಜೆಸ್ಟ್ ಮಾಡಿ. ಮನೆಯಲ್ಲೇ ಇಟ್ಕೋಬೋದಾ ಇಲ್ಲ ತಗೊಂಡೋಗಿ ಯಾವ್ದಾದ್ರು ಪ್ಲೇಸಿಗೆ ಬಿಟ್ಟು ಬರೋಣ ಅಂತ. ನೋಡಿ, ಇದ್ರದ್ದು ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡು ಒಂಥರ ತುಂಬಾ ಹಾರ್ಡ್ ಶೆಲ್ ಇದೆ. ಒಂಥರ ಎತ್ಕೊಂಡ್ರೆ ಗುಂಡ್ಕಲ್ನ ಲಿಫ್ಟ್ ಮಾಡಿರೋ ತರ ಅನ್ಸುತ್ತೆ. ಆಮೇಲೆ ಇದ್ರದ್ದು ಇನ್ಸೈಡ್ ಪಾರ್ಟ್ಸ್ ತುಂಬಾ ಸ್ಮೂತ್, ತುಂಬಾ ಸೆನ್ಸಿಟಿವ್ ಇದಾವೆ. ಮೆತ್ತಗಿದೆ ಕಾಲು ಕೈ ಎಲ್ಲ. ಏನೋ ಒಂದು ಡಿಫ್ರೆಂಟ್ ಅನುಭವ ಅನಿಸ್ತು.